ವೆಲ್ಕಮ್ ಟು ಮೈ ಟ್ರಾನ್ಸ್ಮಿಷನ್ ಸೀರೀಸ್. ಇದು ಡೇ 10. ಇವತ್ತು ನಾವು ಟ್ರೈನ್ ಮಾಡ್ತಿದ್ದೀವಿ ಶೋಲ್ಡರ್ಸ್ ಆ್ಯಂಡ್ ಆರ್ಮ್ಸ್ಗೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ನೆಲ್ಲ ಮುಗಿಸಿ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ. ಸ್ವಲ್ಪ ಕೆಲಸ ಇತ್ತು ಅಲ್ಲಿ. ಸೊ ಇವನೇ ನನ್ನ ಫ್ರೆಂಡು, ಕೋಟ್ಯಾಧಿಪತಿ ಫ್ರೆಂಡು. ಕೆಲಸ ಎಲ್ಲ ಫಿನಿಶ್ ಮಾಡಿಬಿಟ್ಟು ಮನೆಗೆ ಹೋಗಿ ಲಂಚ್ ಮಾಡಿಬಿಟ್ಟು ನಾನು ನನ್ನ ಕೋಟ್ಯಾಧಿಪತಿ ಫ್ರೆಂಡು ಜಿಮ್ಗೆ ಬಂದ್ವಿ. ನನ್ನ ಕೋಟ್ಯಾಧಿಪತಿ ಫ್ರೆಂಡ್ ಇನ್ಸ್ಪಿರೇಷನ್ ಯಾರಂತ ನಿಮಗೆಲ್ಲ ಗೊತ್ತಿದೆಯಾ? ಅವ್ರ ಇನ್ಸ್ಪಿರೇಷನ್ ಒನ್ ಆ್ಯಂಡ್ ಓನ್ಲಿ ಸತೀಶ್ ಕೈಡಬಮ್ ಅಂತೆ. ಎಲ್ಲರೂ ಜಿಮ್ಗೆ ಬಂದ್ಬಿಟ್ಟು ಫಸ್ಟ್ಗೆ ಲೆಗ್ಸ್ಗೆ, ಆರ್ಮ್ಸ್ಗೆ, ಶೋಲ್ಡರ್ಸ್ಗೆ ವಾರ್ಮ್ ಅಪ್ ಮಾಡ್ತಾರೆ. ಬಟ್ ನನ್ನ ಫ್ರೆಂಡು ಬರೇ ಫಿಂಗರ್ಸ್ಗೆ ಇವತ್ತು ವಾರ್ಮ್ ಅಪ್ ಮಾಡ್ತಾ ಇದ್ದಾರೆ. ನಾನಂತೂ ಒಂದು 10-15 ಮಿನಿಟ್ಸ್ ವಾರ್ಮ್ ಅಪ್ ಮಾಡಿಬಿಟ್ಟು ಶೋಲ್ಡರ್ಸ್ ಆ್ಯಂಡ್ ಆರ್ಮ್ಸ್ನ ಟ್ರೈನ್ ಮಾಡಿದೆ ಇವತ್ತು. ಯಾವುದೇ ವರ್ಕೌಟ್ ಮಾಡಿ ನೀವು, ಬಟ್ ಫೋಕಸ್ಡ್ ಆಗಿ ಮೈಂಡ್ ಮಸಲ್ ಕನೆಕ್ಷನ್ನ ಬಿಲ್ಡ್ ಮಾಡಿಬಿಟ್ಟು ಮಾಡ್ಕೊಳ್ಳಿ. ನಂತರ ನಮ್ಮ ಕೋಟ್ಯಾಧಿಪತಿ ಫ್ರೆಂಡು ಸ್ನೂಕರ್ ಗೇಮ್ ಆಡೋಣ ಅಂತ ಕರ್ಕೊಂಡು ಹೋದ್ರು. ಅಲ್ಲಂತೂ ಟೇಬಲ್ ಖಾಲಿನೇ ಇರಲಿಲ್ಲ. ಸೊ ಅವರು ಮುಂಗಾರು ಮಳೆ ಗಣೇಶ್ ಥರ ಆ ಕಡೆ ಈ ಕಡೆ ಹೋಗ್ತಾ ನೋಡ್ತಾ ಇದ್ರು. ಫೈನಲಿ ಟೇಬಲ್ ಖಾಲಿ ಆಗ್ತಾ ಇದ್ದಂತೆ ಅವ್ರು ಒಂದಲ್ಲ ಎರಡೆರಡು ಸ್ಟಿಕ್ಕಲ್ಲಿ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಮತ್ತೆ ಅಲ್ಲಿಂದ ಬೇಗನೆ ಹೊರಗೆ ಬಂದ್ವಿ, ಯಾಕಂದ್ರೆ ನಮ್ಮ ಬಾಸ್ದು ಹೊಟ್ಟೆ ಸರಿ ಇರಲಿಲ್ಲ. ಅದಕ್ಕೆ ಅವ್ರು ಪೈನಾಪಲ್ ತಗೊಂಡ್ರು. ನಾನು ಮನೆಗೆ ಬಂದ್ಬಿಟ್ಟು ಯೋಗರ್ಟ್ ಆ್ಯಂಡ್ ಸ್ಟ್ರಾಬೆರಿ ಫ್ಲೇವರ್ಡ್ ವೇ ಪ್ರೋಟೀನ್ನ ತಿಂದು ನನ್ನ ಡೇನ ಎಂಡ್ ಮಾಡಿದೆ. ಇವತ್ತಿನ ವಿಡಿಯೋಗೆ ಇಷ್ಟೇ. ನಾಳೆ ಸಿಗೋಣ. ಸಿ ಯಾ.